ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಜುಳಾ ಸಂಜಯ್ ಯೂಟ್ಯೂಬ್ ಚಾನಲ್. ಇವತ್ತು ಅರ್ಲಿ ಮಾರ್ನಿಂಗ್ ಎಲ್ಲ ಎದ್ದು ಬೇಗ ಬೇಗ ರೆಡಿ ಆಗ್ತಾ ಇದ್ದೀವಿ. ಯಾಕೆಂದರೆ ಬೆಂಗಳೂರಿಗೆ ಹೋಗೋಣ ಅಂಥೇಳಿ. ಇವತ್ತು ಬ್ಯಾಂಗ್ಳೂರಲ್ಲಿ ಒಂದು ಮದುವೆ ಇದೆ. ಇವತ್ತಲ್ಲ, ಸಂಡೇ ಇರೋದು. ಸೊ ಇವತ್ತಿಂದ ಪ್ರೋಗ್ರಾಮ್ ಇದೆ. ಇವತ್ತು ಚಪ್ರಶಾಸ್ತ್ರ ಇದೆ, ಹಳದಿ ಶಾಸ್ತ್ರ ಇದೆ, ಜೊತೆಗೆ ನೈಟು ಮೆಹಂದಿ ಕೂಡ ಇದೆ. ಸೊ ಹಾಗಾಗಿ ಇವಾಗ ಬೇಗ ಹೋದ್ರೇ ನಮಗೆ ಅಲ್ಲೆಲ್ಲ ಕೆಲಸಗಳು ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಇವಾಗ ಹೊರಡ್ತಾ ಇದ್ದೀವಿ. ಇನ್ನು ಬೇಗ ಎದ್ದರೆ ಯೂಶ್ವಲಿ ಕಾಫಿ, ಟೀ, ಹಾಲು ಸೊ ಎಲ್ಲರೂ ಕೇಳೋದು ಕಾಮನ್ನು. ಸೊ ಕಾಫಿ, ಟೀ ಯಾರು ಕುಡಿಯೋದಿಲ್ಲ ಅಂಥೇಳಿ ಎಲ್ಲರಿಗೂ ಒಂದೇ ಸಲ ಹಾಲು ಮಾಡೋಣ ಅಂಥೇಳಿ ಸೊ ಹಾಲು ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಒಬ್ಬೊಬ್ಬರಾಗಿ ರೆಡಿ ಆಗ್ತಾ ಇದ್ದಾರೆ. ಇನ್ನು ನಾನು ಫುಲ್ಲು ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗೋಣ ಅಂಥೇಳಿ ಸೊ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಮ್ಮ ಒಂದು ಬೇಸಿಕ್ ಕೆಲಸಗಳು. ಸೊ ನೀಟಾಗಿ ಬಾಗಿಲು ತೊಳೆದು ರಂಗೋಲಿ ಬಿಡೋದು. ಇನ್ನು ನಾನು ಬೇಗ ಬೇಗ ಎಲ್ಲ ಕೆಲಸ ಮುಗಿಸಿ ರೆಡಿ ಆಗಬೇಕಿತ್ತು. ಸೊ ಬ್ಯಾಂಗ್ಳೂರಿಗೆ ಯೂಶ್ವಲಿ ಇವಾಗ ಫ್ರೀ ಬಸ್ ಬಿಟ್ಟಿರೋದ್ರಿಂದ ಸೊ ಬಸ್ಸಲ್ಲಿ ಎಲ್ಲ ಕಂಫರ್ಟಬಲ್ ಅಂತೇಳಿ ಬಸ್ಸಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾರೆ. ಬಟ್ ನನಗೆ ಮೊದಲಿಂದನೂ ಟ್ರೈನ್ ಕಂಫರ್ಟಬಲ್ಲು. ಸೊ ಯಾವುದೇ ರೀತಿಯ ಸಿಗ್ನಲ್ಸ್ಗಳು ಪ್ರಾಬ್ಲಮ್ ಇರೋಲ್ಲ, ಜೊತೆಗೆ ಅವರನ್ನು ಅದೆಲ್ಲ ಸೌಂಡೆಲ್ಲ ಬರೋದಿಲ್ಲ. ಸೊ ಆರಾಮಾಗಿ ಸೈಲೆಂಟಾಗಿರುತ್ತೆ ಅಂಥೇಳಿ. ಸೊ ಬಸ್ಸು ಅಂದರೆ ನನಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಸೊ ಟ್ರೈನ್ ಬೆಸ್ಟು. ಹಾಗಾಗಿ ಸೊ ಆಲ್ರೆಡಿ ಒಂದು ಬ್ಯಾಚು ಬಸ್ಸಲ್ಲಿ ಹೋಗೋರು ಹೋಗಿದ್ದಾರೆ, ಟ್ರೈನಲ್ಲಿ ಹೋಗೋರು ಹೋಗಿದ್ದಾರೆ. ಇನ್ನು ನಾವು ಬೆಂಗಳೂರಿಗೆ ಅಂದರೆ ಇವಾಗೇನು ಒಂದಕ್ಕಿಂತ ಒಂದು ತುಂಬಾ ಒಳ್ಳೊಳ್ಳೆ ಟ್ರೈನ್ಗಳಿದೆ. ಸೊ ಒಂದು ಹೆಜ್ಜೆಗೆ ಬಿಟ್ಟು ಒಂದು ಹೆಜ್ಜೆಗೆ ಇದೆ. ಸೊ ಪ್ರಾಬ್ಲಮ್ ಆಗೋಲ್ಲ. ಕೆಲವೊಂದು ಪ್ಯಾಸೆಂಜರ್ ಗಾಡಿಗಳು ಅಂದರೆ ತುಂಬ ನಿಧಾನಕ್ಕೆ ಹೋಗುತ್ತೆ. ಸೊ ಸೂಪರ್ ಫಾಸ್ಟ್ಗೆ ಹೋಯ್ತು ಅಂದರೆ ಬೇಗ ಹೋಗ್ಬೋದು. ವಿತಿನ್ 2 hours 2.5 hours ನಾವು ಆರಾಮಾಗಿ ಬೆಂಗಳೂರಿಗೆ ಹೋಗ್ಬೋದು. ಸೊ ನನಗೂ ಟ್ರೈನ್ ಕಂಫರ್ಟಬಲ್ ಆದ್ದರಿಂದ ಟ್ರೈನಲ್ಲಿ ಹೋಗೋಣ ಅಂಥೇಳಿ ಟ್ರೈನ್ ಟೈಮಿಸ್ಗೆ ರೆಡಿ ಆಗ್ತಾಯಿದ್ದೀನಿ. ಇನ್ನು ರಂಗೋಲಿ ಎಲ್ಲ ಬಿಟ್ಟಿದ್ದಾಯಿತು. ಗಾಯ್ಸ್, ಎಲ್ಲ ಕೆಲಸ ಮುಗೀತು. ಸೊ ನಾನು ಫುಲ್ ರೆಡಿಯಾಗಿದ್ದೀನಿ. ಲಗೇಜ್ ಎಲ್ಲ ಆಲ್ರೆಡಿ ರೈಲ್ವೆ ಸ್ಟೇಷನ್ಗೆ ಹೋಗಿದೆ. ಈಗ ಟೈಮ್ ಬಂದು ಕರೆಕ್ಟಾಗಿ 6 o'clock. 6:45ಗೆ ಟ್ರೈನ್ ಇರೋದು. ಸ್ವಲ್ಪ ಬೇಗನೆ ಹೊರಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. ಸೊ ನನಗೆ ಟ್ರೈನಲ್ಲಿ ಹೊರಡಬೇಕಾದ್ರೆ ತುಂಬ ಕಂಫರ್ಟಬಲ್ ಹೇರ್ ಬ್ಯಾಂಡ್, ಯಾಕಂದರೆ ಹೇರ್ಸ್ ಎಲ್ಲ ತುಂಬ ಮುಂದೆ ಬರುತ್ತೆ ಅಂತೇಳಿ. ಸೊ ಇಷ್ಟೊತ್ತು ಇದನ್ನೇ ಹುಡುಕ್ತಾ ಇದೆ, ಫೈನಲಿ ಸಿಕ್ತು. ಸೊ ಈಗ ಹೊರಡ್ತಾ ಇದ್ದೀವಿ, ಬನ್ನಿ ಹೋಗೋಣ. ಸಿಂಪಲ್ಲಾಗಿ ದೇವ್ರ ಪೂಜೆ ಕೂಡ ಆಗಿದೆ. ದೇವ್ರ ಪೂಜೆ ಮಾಡಲಿಲ್ಲ ಅಂದರೆ ಏನೋ ಒಂಥರ ಬೇಜಾರು. ಸಿಂಪಲ್ಲಾಗಿ ಪೂಜೆ ಕೂಡ ಮುಗಿಸಿದ್ದಾಯಿತು. ಇನ್ನು ಎಲ್ಲರೂ ಒಬ್ಬೊಬ್ಬರಾಗಿ ರೆಡಿಯಾಗಿ ಸೊ ಕ್ಯಾಬ್ ಬುಕ್ ಮಾಡೋಣ ಅಂಥೇಳಿ ಕ್ಯಾಬ್ ಬುಕ್ ಮಾಡಿದ್ವಿ. ಸೊ ನಾವೆಲ್ಲರೂ ಆಟೋದಲ್ಲಿ ಹೋಗೋಣ ಅಂಥೇಳಿ ನಾನು ಆಟೋ ಬುಕ್ ಮಾಡಿದೆ. ಲಗೇಜ್ ಎಲ್ಲ ತೊಗೊಂಡೋಗೋರು ಒಂದು ರೌಂಡ್ ತೊಗೊಂಡೋಗಿದ್ದಾರೆ. ಇನ್ನು ನಾನು ಆಟೋ ಬುಕ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬುಕ್ ಮಾಡಿದ್ದಾಯಿತು. ಸೊ ನಮಗೆ ತುಂಬ ಹತ್ರನೇ ಇದೆ, ಏನು ದೂರ ಇಲ್ಲ ರೈಲ್ವೆ ಸ್ಟೇಷನ್ನು. ಬಟ್ ಆದರೂ ಕೂಡ ಕಂಫರ್ಟಬಲ್ ಆಗಿರುತ್ತೆ. ಇನ್ನು ನಮ್ಮ ಥರನೇ ಮಾರ್ನಿಂಗ್ ಜರ್ನಿ ಮಾಡೋರು ತುಂಬ ಜನ ರೆಡಿಯಾಗಿ ಟಿಕೆಟ್ ತೊಗೊಳ್ಳೋಣ ಅಂತ ಬರ್ತಾ ಇದ್ದಾರೆ. ಬಟ್ ಇನ್ನೂ ಯಾವ ಕಡೆ ಬರುತ್ತೆ ಟ್ರೈನ್ ಅನ್ನೋದು ಕನ್ಫರ್ಮೇಷನ್ ಇಲ್ಲ, ಯಾಕಂದರೆ ಇನ್ನೂ ಟೈಮ್ ಇದೆ. ಸೊ ಯಾವ ಕಡೆ ಬರುತ್ತೆ ಅಂದರೆ ನಾವು ಫ್ರಂಟ್ ಗೇಟ್ಗೆ ಹೋಗಬೇಕೋ ಬ್ಯಾಕ್ ಗೇಟ್ಗೆ ಹೋಗಬೇಕೋ ಅನ್ನೋದನ್ನ ಡಿಸೈಡ್ ಮಾಡ್ಬೋದು. ಸೊ ಇನ್ನು ಫಸ್ಟು ಟಿಕೆಟ್ ತೊಗೊಳ್ಳೋಣ ಅಂತೇಳಿ ಟಿಕೆಟ್ ತೊಗೊಂಡು ಸೊ ಆರಾಮಾಗಿ ಎತ್ಕೊಂಡು ಬರ್ತಾಯಿದ್ದೀವಿ. ಸೊ ಅಂತೂ ಇಂತೂ ಟ್ರೈನ್ ಬಂತು. ಸೊ ಫಸ್ಟ್ ಗೇಟಲ್ಲೇ ಬಂದಿರೋದ್ರಿಂದ ನಾವು ಎಲ್ಲರೂ ಫಸ್ಟ್ ಗೇಟಿಗೆ ಬಂದ್ವಿ. ಸೊ ಐ ಥಿಂಕ್ ಇದು ಹೊಸ ಟ್ರೈನ್ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ, ಕಂಫರ್ಟಬಲ್ ಆಗಿದೆ ನೋಡಿ. ಎಲ್ಲ ಫುಲ್ ಕ್ಲೀನಾಗಿದೆ. ಸೊ ಸ್ಪೇಸ್ ತುಂಬ ಚೆನ್ನಾಗಿದೆ, ಆರಾಮಾಗಿ ಕಾಲು ಹಿಡ್ಕೊಂಡು ಕೂತ್ಕೋಬೋದು. ಈ ಥರ ಆದರೆ ಜರ್ನಿ ಮಾಡೋದಕ್ಕೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಡೈಲಿ ಯಾರು ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅವ್ರಿಗಂತೂ ತುಂಬಾ ಕಂಫರ್ಟಬಲ್ ಆಗಿದೆ. ನನಗೂ ಕೂಡ ಸೀಟೆಲ್ಲ ಕಂಫರ್ಟಬಲ್ ಆಗಿದೆ ಅನ್ನಿಸ್ತು. ತುಂಬ ಖುಷಿ ಆಯಿತು ನೋಡಿದ ತಕ್ಷಣ ಹೊಸ ಟ್ರೈನು ಅಂಥೇಳಿ. ಇನ್ನು ಎಲ್ಲರೂ ಆ ಕಡೆ ಬೇಡ ಅಂಥೇಳಿ ನನ್ನ ಮಗಳು ಈ ಕಡೆ ಬೇಕು ಸಿಂಗಲ್ ಸೀಟ್ ಅಂತಲೇ ಹೇಳಿದ್ಲು ಅಂಥೇಳಿ ಎಲ್ಲ ಈ ಕಡೆ ಬಂದ್ವಿ. ಇದು ಕೂಡ ಚೆನ್ನಾಗಿದೆ, ನೀಟಾಗಿ ಆರಾಮಾಗಿ. ಸೊ ಅಂತೂ ಇಂತೂ ಆರಾಮಾಗಿ ನಾನಂತೂ ಮಲ್ಕೊಂಡು ಬಂದೆ, ಗೊತ್ತೇ ಆಗಲಿಲ್ಲ. ಸೊ ಟ್ರೈನ್ ಬಂದಿದ್ದು ಆರಾಮಾಗಿ ಮಲ್ಕೊಂಡು ನಮ್ಮ ಒಂದು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದ ತಕ್ಷಣ ಆಲ್ರೆಡಿ ಎಲ್ಲ ಟೈಮ್ ಆಗಿತ್ತು ಅಂಥೇಳಿ ಎಲ್ಲರೂ ಕ್ವಿಕ್ಕಾಗಿ ಫಟಾಫಟ್ ಅಂತ ರೆಡಿಯಾಗಿ ಸೊ ನಾವು ಯಾರ್ದು ಮದುವೆ ಇದೆ ಅವ್ರ ಮನೆಗೆ ಓಡೋಣ ಅಂಥೇಳಿ ಹೊರಟಿದ್ದೀವಿ. ನಾವಿದ್ದ ಮನೆಗೂ ಅವ್ರ ಮನೆಗೂ ಜಸ್ಟ್ ವಾಕಬಲ್ ಡಿಸ್ಟೆನ್ಸು, ಒಂದು 5 minutes ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಎಲ್ಲರೂ ನೀಟಾಗಿ ನಡ್ಕೊಂಡು ಹೋಗೋಣ ಅಂಥೇಳಿ ರೆಡಿಯಾಗಿರೋರೆಲ್ಲ ನಡ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಇವತ್ತು ಹಳದಿ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರ ಎರಡೂ ಇರೋದ್ರಿಂದ ಎರಡಕ್ಕೂ ಸೂಟಬಲ್ ಆಗೋಕ್ಕೆ ಯೆಲ್ಲೋ ಪ್ಲಸ್ ಗ್ರೀನ್ ಕಾಂಬಿನೇಷನ್ಲಿರುವಂಥ ಸ್ಯಾರಿ ಉಟ್ಕೊಂಡಿರೋದು. ನಾನೇ ಅಂತಲ್ಲ, ಎಲ್ಲರೂ ಹಾಗೇ. ಸೊ ನೋಡಿ, ಇದೇ ಬಿಲ್ಡಿಂಗಲ್ಲಿ ನಾವು ಇವತ್ತು ಶಾಸ್ತ್ರನ ಇಟ್ಕೊಂಡಿರೋದು. ಚಪ್ರ ಇನ್ನೂ ಫುಲ್ ಹಾಕಿಲ್ಲ,
ಚಪ್ರ ಹಾಕಿದ್ದಾರೆ, ಇನ್ನು ಡೆಕೋರೇಷನ್ ಎಲ್ಲ ಮಾಡಿಲ್ಲ. ಇನ್ನು ಇದು ಫುಲ್ ಆಗೋದು ಬ್ಯಾಲೆನ್ಸ್ ಇದೆ. ಇನ್ನು ಇದು ನಾವು ಹೋಗ್ತಾ ಇರೋದು 4th ಫ್ಲೋರು. ಸೊ ಇಲ್ಲಿ ಲಿಫ್ಟ್ ಇಲ್ಲ, ಸೊ ಹಾಗಾಗಿ 4th ಫ್ಲೋರ್ಗೆ ನಿಧಾನಕ್ಕೆ ನಡ್ಕೊಂಡು ಹೋಗಬೇಕು. ಬಟ್ ಅಷ್ಟೊಂದೇನು ರಿಸ್ಕ್ ಅನ್ಸಲ್ಲ, ಫಸ್ಟ್ ಟೈಮ್ ಅಲ್ವಾ ಹಿಂಗೆ ಹೋಗ್ತಾ ಇರೋದು ಇವತ್ತು. ಸೊ ಹಾಗಾಗಿ ಹತ್ತಿ ಇಳಿಯೋದು ಈಸಿನೇ ಅನ್ನಿಸ್ತೆ. ಇನ್ನು ಇಲ್ಲೂ ಕೂಡ ಎಲ್ಲ ಡೆಕೋರೇಷನ್ ಮಾಡೋರೆಲ್ಲ ಡೆಕೋರೇಷನ್ ಮಾಡ್ತಾನೇ ಇದ್ದಾರೆ, ಇನ್ನೂ ಕಂಪ್ಲೀಟ್ ಏನು ಆಗಿಲ್ಲ ನೋಡಿ. ಇದು ಸ್ಟೇರ್ ಕೇಸ್ ಎಲ್ಲ ಕಂಪ್ಲೀಟಾಗಿ ಡೆಕೋರೇಷನ್ ಮಾಡೋದಕ್ಕೆ. ಸೊ ಸಂಬಂಧಪಟ್ಟಾಗೆ ವೇಲ್ಗಳು ಎಲ್ಲ ಡೆಕೋರೇಷನ್ಗೆ, ಫ್ಲವರ್ಸು ಎಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನು ಇದೆಲ್ಲ ಮುಗಿಯೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಇನ್ನು ಇವತ್ತು ಶುಕ್ರವಾರ ಆದ್ದರಿಂದ ರಾಹುಕಾಲ ಮುಗಿಯೋದು 12 o'clockಗೆ. ಸೊ ಅದಾದಮೇಲೆ ನಾವು ಕೂಡ ನಮ್ಮ ಒಂದು ಹಳದಿ ಶಾಸ್ತ್ರನ ಸ್ಟಾರ್ಟ್ ಮಾಡಬೇಕು ಅಂತೇಳಿ ಆ ಟೈಮ್ ಮ್ಯಾಚ್ ಆಗೋಂಗೆ ಸೊ ಎಲ್ಲರೂ ಈಗ ಬರ್ತಾ ಇರೋದು. ಡೆಕೋರೇಷನ್ ಚೆನ್ನಾಗಿ ಮಾಡಿದ್ದಾರೆ, ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂತೂ ಇಂತೂ ಮೇಲೆ ಬಂದ್ವಿ. ಇದೇನೇ ನಾವು ಶಾಸ್ತ್ರ ಮಾಡೋಕ್ಕೆ ಬಂದಿರುವಂತಹ ಮನೆ. ಸೊ ಆಲ್ರೆಡಿ ಈ ಡೆಕೋರೇಷನ್ ಎಲ್ಲ ಮುಗಿದಿದೆ. ಇನ್ನು ಎಲ್ಲರೂ ವೆಯ್ಟ್ ಮಾಡಿದ್ದಾಯಿತು, ಟೈಮ್ ಆಯಿತು. ಸೊ ಹಳದಿ ಶಾಸ್ತ್ರ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀವಿ. ತುಂಬ ಬಿಸಿಲಿದೆ ಅಪ್ಪ, ಸಖತ್ತು. ಮೈಸೂರಲ್ಲೂ ಬಿಸಿಲಿತ್ತು, ಸೊ ಇಲ್ಲೂ ಕೂಡ ಫುಲ್ ಬಿಸಿಲಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಮ್ಮ ಒಂದು ಕಾರ್ಯ ಕೆಲಸಗಳನ್ನ ನಾವು ಮಾಡಲೇಬೇಕು. ಇನ್ನು ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಹಳದಿ ಹಚ್ತಾ ಬಂದ್ವಿ. ಇನ್ನು ಇದನ್ನು ಮುಗಿಸಿ ಬಳೆ ಶಾಸ್ತ್ರ ಕೂಡ ಇತ್ತು, ಬಳೆ ಶಾಸ್ತ್ರ ಕೂಡ ಮಾಡಬೇಕಿತ್ತು. ಸೊ ಯೂಶಲಿ ಹುಡುಗನ ಮನೇಲಿ ಬಳೆ ಶಾಸ್ತ್ರ ಮಾಡಲ್ಲ, ಬಟ್ ಇಲ್ಲೇನೋ ಇವರೇನೋ ಮಾಡ್ತೀನಂತ ಹೇಳಿದ್ರು, ಸರಿ ಅಂತೇಳಿ ನಾವು ಸುಮ್ಮನಾದ್ವಿ. ಇನ್ನು ಹಳದಿ ಅಂತೂ ಮೇನ್ ಇಂಪಾರ್ಟೆಂಟು. ಇನ್ನು ಹಳದಿ ಎಲ್ಲ ಆಗಿ ಅವನು ಸ್ನಾನಕ್ಕೆ ಹೋದ. ಇನ್ನು ನಾವು ಆರಾಮಾಗಿ ಸೊ ಬಳೆ ಶಾಸ್ತ್ರ ಮಾಡಬೇಕು ಅಂತ ಹೇಳಿದ್ರಲ್ಲ ಅಂಥೇಳಿ ಬಳೆ ಶಾಸ್ತ್ರಕ್ಕೆ ಬಂದು ಕೂತ್ಕೊಂಡೆ. ಸೊ ಎಲ್ಲರೂ ಹುಡುಗಿ ಮನೆಯಲ್ಲಿ ಇಲ್ಲಾಂದರೆ ಚಪ್ರದಲ್ಲಿ ಬಳೆ ಶಾಸ್ತ್ರನ ಕರೆಸ್ತಾರೆ, ಬಟ್ ಇಲ್ಲಿ ಇವರು ಮನೆ ಕರೆಸ್ಬೇಕು ಅಂತ ಹೇಳಿದ್ರು. ಸೊ ಬಳೆ ಶಾಸ್ತ್ರ ಮುಗಿದು ನಾವೆಲ್ಲರೂ ಆರಾಮಾಗಿ ಮಧ್ಯಾಹ್ನ ಊಟ ಮಾಡಿಕೊಂಡು ರೆಸ್ಟ್ ತೊಗೊಂಡು, ಇನ್ನು ಮಳೆ ಬೇರೆ ಬಂತು. ಸೊ ಹಾಗಾಗಿ ವೆಯ್ಟ್ ಮಾಡಿ ಈವ್ನಿಂಗು ಎಲ್ಲರೂ ಮೆಹಂದಿ ಹಾಕಿಸ್ಕೊಂಡ್ವಿ. ನನಗೂ ಕೂಡ ಮೆಹಂದಿ ತುಂಬಾ ಚೆನ್ನಾಗಿ ಬಂತು. ನಾನು ಫುಲ್ ಹ್ಯಾಂಡ್ ಮೆಹಂದಿ ಹಾಕಿಸ್ಕೊಂಡು ಆರಾಮಾಗಿ ಅಲ್ಲಿಂದ ರೂಮ್ ಬುಕ್ ಮಾಡಿದ್ರು ಅಂತೇಳಿ ರೂಮಿಗೆ ಬಂದೆ. ಇನ್ನು ರೆಸ್ಟ್ ತೊಗೊಂಡು ಇನ್ನು ನಾಳೆ ಏನಿಲ್ಲ, ನಾಳೆ ಈವ್ನಿಂಗ್ ರಿಸೆಪ್ಷನ್ ಇರೋದು, ಅಲ್ಲಿಗೆ ನೀಟಾಗಿ ರೆಡಿ ಆಗೋದು. ಇವತ್ತೆಲ್ಲ ಫುಲ್ ರೆಸ್ಟ್ ತೊಗೊಳ್ಳೋದು, ನಾಳೆ ಪ್ರಿಪ್ರೇಷನ್ ಆಗೋದು.